ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತು ಶನಿವಾರ ಏಪ್ರಿಲ್ 27 ಈವ್ನಿಂಗ್ ಟೈಮಲ್ಲಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯ ಮುಂಭಾಗದಲ್ಲಿ ಈ ರೀತಿ ಚಪ್ರ ಹಾಕ್ಸಿದ್ದೀವಿ. ತುಂಬ ಥರ ಚಪ್ರದ ಡಿಸೈನ್ ಕೊಟ್ಟಿದ್ರು ಚಪ್ರ ಹಾಕೋರು. ನಮಗೆ ಇದು ಇಷ್ಟ ಆಯಿತು ಅಂತೇಳಿ ಈ ರೀತಿ ಚಪ್ರವನ್ನು ಹಾಕ್ಸಿದ್ದೀವಿ. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ 5-5:30 ಅಷ್ಟೊತ್ತಿಗೆ ಈವ್ನಿಂಗ್ ಟೈಮಲ್ಲಿ ಮತ್ತೆ ಪುನಃ ಬಂದ್ವಿ. ಬರ್ತಿದ್ದಂಗೆ ಹೊರಗಡೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ. ಹಾಗೆ ನೋಡಿ, ಇಲ್ಲಿ ಪುರೋಹಿತರು ಎಷ್ಟು ಚೆನ್ನಾಗಿ ಗಣೇಶನ ರಂಗೋಲಿಯನ್ನು ಹಾಕಿದ್ದಾರೆ ಅಂತೇಳಿ. ಹಾಗೆ ಕೆಳಗಡೆ ಗಣಪತಿ ಮಂಡಲ ಕೂಡ ಹಾಕಿದ್ದಾರೆ. ಹಾಗೆ ಇವಾಗ ವಾಸ್ತು ಹೋಮ ಇದೆ. ಇಲ್ಲಿ ನೋಡಿ ಮಂಡಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ. ಇವತ್ತು ಸಂಜೆ 8:30-9 ಗಂಟೆ ಆಗುತ್ತೇನೋ ಅಂತ ಹೇಳಿದ್ದಾರೆ ಪೂಜೆ ಮುಗಿಯೋದಕ್ಕೆ. ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇಲ್ಲೆಲ್ಲ ಕಲಶಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಗಣೇಶನ ರಂಗೋಲಿಯ ಪಕ್ಕ ಹೂವಿಡ್ತಾ ಇದ್ದಾರೆ, ಅಲಂಕಾರ ಮಾಡ್ತಾ ಇದ್ದಾರೆ ಪುರೋಹಿತರು. ಹಾಗೆ ಈ ಕಡೆ ಹೋಮ ಮಾಡೋದಕ್ಕೆ ಅಂತೇಳಿ ಹೋಮ ಕುಂಡವನ್ನು ಇಟ್ಟಿದ್ದಾರೆ. ಇಲ್ಲಿ ಕಲಶಕ್ಕೆ ರೆಡಿ ಮಾಡ್ತಾ ಇದ್ದಾರೆ. Där है मेरा स्कूटर, ये लोग को स्कूटर, स्कूटर, अन्ने मेरा पार्टनर. Hi buddy. ಅದು ಆಫ್ ಮಾಡ್ತೀವಿ. ಬೆಂಚವೆಂಗ್ ಇವತ್ತು ಟೆರೆಸ್ ಅಡ. ಇಲ್ಲಿ ಚಪ್ರಕ್ಕೆ ಇನ್ನೂ ಕೂಡ ಪೂರ್ಣ ಅಲಂಕಾರ ಆಗಿಲ್ಲ ಅಂತೇಳಿ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಮುಂದ್ಗಡೆ ಎಲ್ಲ ಬಾಳೆಕಂಬ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಗಣಪತಿಯ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪುರೋಹಿತರು ಹಸ್ಬೆಂಡ್ ಹಣೆಗೆ ಕುಂಕುಮ ಇಟ್ಬಿಟ್ಟು ನನ್ನ ಹಣೆಗೂ ಕೂಡ ಕುಂಕುಮವನ್ನು ಹಚ್ಕೊಳ್ಳೋದಕ್ಕೆ ಹೇಳಿದ್ರು. ನಾನಿಲ್ಲಿ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ. ಹಾಗೆ ಪುರೋಹಿತರು ಈಗ ಹಸ್ಬೆಂಡ್ಗೆ ಹೂ ಮತ್ತು ಅಕ್ಷತವನ್ನು ಕೊಟ್ಟಿದ್ರು. ಈಗ ಸ್ವಲ್ಪ ನನ್ನ ತಲೆ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಅವ್ರ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೇಳಿದ್ರು. ಅದಾದ ನಂತರ ಗಾಯತ್ರಿ ಜಪವನ್ನು ಮಾಡೋದಕ್ಕೆ ಹೇಳಿದರು. ಇಲ್ಲಿ ಹಸ್ಬೆಂಡ್ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾರೆ ಇವಾಗ. ಹಾಗೆ ಇವಾಗ ಸಂಕಲ್ಪವನ್ನು ಮಾಡ್ಕೊಂಡ್ಬಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡುವಂತಹ ಸಮಯ. ಪುರೋಹಿತರು ಇಲ್ಲಿ ಸಂಕಲ್ಪವನ್ನು ಮಾಡಿಸ್ತಾ ಇದ್ರು. ಹಾಗೆ ಭಗವಂತನಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ವಿ ನಾವು. ಎಲ್ಲವೂ ಚೆನ್ನಾಗಿ ಸಾಂಗವಾಗಿ ಸಂಜೆ ಪೂಜೆ ಪ್ರಾರಂಭ ಆಗಿದ್ದೆ. ಮತ್ತೊಂದಿಷ್ಟು ಜನ ಹಿಜಡಗಳು ಅಂದರೆ ಚಕ್ಕಗಳು ಆಟೋದಲ್ಲಿ ಬಂದರು. ಏನು ಮಾಡೋದು ಅಂತೇಳಿ ತಮ್ಮ ಕೇಳ್ತಾ ಇದ್ದ. ಕೆಲವರು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ರು ಕೇಸ್ ಹಾಕ್ಬೋದಿತ್ತು ಅಂತೇಳಿ, ಕಂಪ್ಲೇಂಟ್ ಮಾಡ್ಬೋದಿತ್ತು ಅಂತೇಳಿ. ಕಂಪ್ಲೇಂಟ್ ಮಾಡ್ಬೋದು, ಆದರೆ ಪೂಜೆಗೆ ಕೂತಿರ್ತೀವಿ ಅಲ್ವ ನಾವು. ಪೂಜೆಗೆ ಕೂತಿದ್ದಾಗ ಪೂಜೆ ಕಡೆ ಗಮನ ಕೊಡೋದು ಬಿಟ್ಟು ಆ ಕಡೆನೇ ಗಮನ ಕೊಡೋ ಹಾಗೆ ಆಗಬಾರ್ದು ಅಂತೇಳ್ಬಿಟ್ಟು ನಾವು ಕೇಸು ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಪೂಜೆ ನಡೀತಾ ಇರುವಾಗ ಎಲ್ಲವೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀವಿ ಅಲ್ವ. ಕೇಸು ಅದು ಇದು ಅಂತ ಹೋದರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. अभीष्टप्रार्थनां समर्पयामि अनेन अयंतर अनिहर्ता सिद्धिकर्ता श्रीमन् महागणपते प्रियताम् श्रीमद्यजुष्शास्त्रोधान सूत्रान्विता. ಇವಾಗ ಈವ್ನಿಂಗ್ ಟೈಮಲ್ಲಿ ಪೂಜೆ ಪ್ರಾರಂಭವಾಯಿತು. ಮೊದಲು ಗಣೇಶನ ಪೂಜೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಗಣಪತಿ ಮಂಡಲವನ್ನು ಹಾಕಿದ್ದಾರೆ ಗಣೇಶನ ಪೂಜೆಗೆ. ಹಾಗೆ ರಂಗೋಲಿ ಕೂಡ ಹಾಕಿದ್ದಾರೆ. ಸ್ವಸ್ತಿ ಶ್ರದ್ಧಾ ಮೇಧಾಮೇಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ದೇಹಿ ಮೇ ಅಸೀದ ಪ್ರಸಾದಾನ್ ದೇಹಿ ಪ್ರಸಾದ ಸಿದ್ಧಿರಸ್ತು. पुष्पं दीर्घायुष्यस्तु महागणपति सुप्रसाद फलसिद्धिरस्तु. महागणपति सुप्रसाद फलसिद्धिरस्तु. अथ क्षेत्रमाला वास्तुपुष्पति प्रार्थनं करिष्ये.
ब्रह्मण्यदेवाय ओ ब्राह्मणहिताय च जगद्हिताय ब्रह्माय गोविन्दाय नमो नमः ओम ಹೇಳಿ ಹಿರಣ್ಯಗರ್ಭ ಹೇಳಿ ಹಿರಣ್ಯಗರ್ಭ ಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ ಅನಂತ ಪುಣ್ಯ ಫಲದಂ ಅತಃ ಶಾಂತಿಂ ಪ್ರಯಚ್ಛಮೆ ಮಮ ಜನ್ಮ ಏತತ್ಕ್ಷಣ ಪರ್ಯಂತಂ ಕೃತ ಕಾಯಿಕ ವಾಚಿಕ ಮಾನಸಿಕ ವಿಕರಣ ಪಾಪ ಅಪನೋದನ ಪೂರ್ವಕ ಶ್ವಃ ಕರಿಷ್ಯಮಾಣ ಮಮ ಅಸ್ಮಿನ್ ನವಾಗಾರ ವ್ಯವಹಾರ ಸಂಕೀರ್ಣ ಪ್ರಾರಂಭ ಮಹೋತ್ಸವ ಅಂಗಭೂತಂ ಮಮ ಕರ್ಮಾಧಿಕಾರ ಸಿದ್ಧಿ ಅರ್ಥಂ ಪರಿಷತು ಉಪವಿಷ್ಟೇಭ್ಯಃ ಬ್ರಾಹ್ಮಣೇಭ್ಯಃ ಯಥಾಶಕ್ತಿ ಹಿರಣ್ಯಂ ದಾತುಂ ಅಹಂ ಉತ್ಸೃಜೆ ಚೂರಕ್ಕೆ ನೀರಾಗಿ ಇದಕ್ಕೆ ಇದ್ರ ಮೇಲೆ ಇದಕ್ಕೆ ಮೇಲೆ ಹಂಗೆ ಹೇಳಿ भगवन् सर्वसर्वज्ञ सर्वसर्वभूताम्बरान् विदते समानस्य कर्मण श्री परमेश्वर प्रियतां ततोऽभिसन्ति वेदान्त विज्ञान सुनिश्चितार्था संन्यास ಇವತ್ತಿನ ಈ ಗೃಹ ಪ್ರವೇಶದ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು.